ವಾವ್, ಒಂದು ದೊಡ್ಡ ಮಡಕೆಲಿ ನನ್ನ ಹತ್ರ ಸಾರಾಯಿ ಇದೆ. ಮೇನ್ ಇಂಗ್ರೀಡಿಯೆಂಟ್ಸ್ ಇದು. ನಿಂಗೆ ತಲೆ ಸುತ್ತಿದ್ದ? ಈ ಲೈಟಾಗಿ ಒಂಥರ ಅನ್ಸ್ತಾ ಇಲ್ವಾ? ಅಲ್ಲಿಂದ ನಡ್ಕೊ ಬಂದು ಒಂದು ಕೋಲ್ಡ್ ಜಾಗಕ್ಕೆ ಬಂದಿದೀವಿ. ಉಪ್ಪಾಕಾಯ್ತು. ಇವಾಗ ಬೆಂಕಿಯಿಂದ ಕೆಳಗಡೆ ಇಳಿಸಿ ಅದು ಫುಲ್ ಎಲ್ಲ ಆರದ್ಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಲ್ಲಿ ಹೇಳ್ತೀನಿ. ಸೊ ಅದು ಇಂಪಾರ್ಟೆಂಟು, ಆವಾಗ ನೋಡ್ರಿ. ಹಲೋ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಸುಂಡಗಂಜಿ ಮಾಡ್ತಾ ಇದೀವಿ. ಹೌದು, 1 ವರ್ಷದ ಹಿಂದ್ಗಡೆ ಪ್ರತಿ ಬೇಸಿಗೆಲ್ಲೂ ನಾನು ಮಾಡ್ತಿರೋ ಫೇವ್ರೇಟ್ ಸುಂಡಗಂಜಿನ ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ಮಿಸ್ ಮಾಡದೆ ಎಲ್ಲರೂ ನೋಡಿ. ಈ ಬೇಸಿಗೆಯಲ್ಲಿ ವಿಡಿಯೋ ನೋಡಾದ್ಮೇಲೆ ನೀವು ಮಾಡ್ಕೊಂಡು ಕುಡೀರಿ. ಸುಂಡಗಂಜಿನ ನಮ್ಮ ವಿಡಿಯೋದಲ್ಲಿ ಬಿಟ್ರೆ ಕನ್ನಡದಲ್ಲಿ ಹುಡುಕಿ ತಡಕಿದ್ರು ನಿಮ್ಗೆ ಎಲ್ಲೂ ಸಿಗಲ್ಲ ಪ್ರೊಫೆಷನಲ್ ವಿಡಿಯೋ. ತುಂಬಾ ಜನ ನಮ್ಮ ವಿಡಿಯೋ ನೋಡಿರ್ಬೋದು ಅಥವಾ ಸುಂಡಗಂಜಿ ಮಾಡಿರೋದನ್ನ ನೋಡಿರ್ಬೋದು. ನೀವು ನೋಡಿದ್ರು ನೋಡಿಲ್ದೇ ಇದ್ರು ಈ ವಿಡಿಯೋ ಫುಲ್ ನೋಡ್ಬಿಡ್ರಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಮಾಡ್ಬೇಕಂತ. ಇದನ್ನ ಗಂಜಿ ಅನ್ಕೊಂಡ್ರೆ ಗಂಜಿ, ಸಾರಾಯಿ ಅನ್ಕೊಂಡ್ರೆ ಸಾರಾಯಿ. ಆದ್ರೆ ಈ ಸಾರಾಯಿನ ಎಲ್ಲರೂ ಕುಡಿಬೋದು. ಯಾವ ತರ ಮಾಡ್ಬೇಕಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ, ಬನ್ನಿ ಮಾಡೋಣ. ಓಕೆ, ಡನ್? ಮೊದಲನೇದಾಗಿ ಇದನ್ನ ಗ್ಯಾಸ್ ಅಲ್ಲಿ ಮಾಡಬಾರ್ದು, ಸೌದೆ ಒಲೆಯಲ್ಲೇ ಮಾಡಬೇಕು. ಇವಾಗ ನಾವು ಸೌದೆ ಒಲೆಗೆ ಫಸ್ಟ್ ಒಲೆ ಹಾಕೊಳ್ಳೋಣ ಬನ್ನಿ. ನೀವು ಸುಂಡಗಂಜಿ ಮಾಡ್ಬೇಕಾದ್ರೆ ಸಣ್ಣಕ್ಕಿ ಬಳಸಬೇಡಿ, ದಪ್ಪಕ್ಕಿ ಬರುತ್ತೆ, ನಾವು ಕುದುಪ್ಲಕ್ಕಿ ಅಂತೀವಿ, ಅದನ್ನ ಹಾಕೊಳ್ಳಿ, ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ, ದಪ್ಪ ದಪ್ಪ ಕಾಳುಗಳು. ಅದನ್ನ ಫಸ್ಟ್ ತೊಳ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕು ಅಳತೆಗೆ ತಕ್ಕಷ್ಟು ನೀವು ಮಾಡ್ಕೋಬೋದು. ಸೊ ನಾವು ಒಂದು 2 ಲೋಟ ಆಗೋ ಅಷ್ಟು ಅಕ್ಕಿ ಹಾಕೊಂಡಿದ್ದೀವಿ. ಫಸ್ಟು ತೊಳೆದ್ಬಿಡ್ಬೇಕು ಚೆನ್ನಾಗೆ. ನೋಡಿ, ಅಕ್ಕಿ ತೊಳ್ಕೊಂಡಿದ್ದೀವಿ. ಅಕ್ಕಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಗಟ್ಟಿ ಮಾಡೋಕ್ಕೆ ಹೋಗ್ಬೇಡಿ, ತೆಳ ಇರಬೇಕು ಗಂಜಿ. ಬೆಂಕಿ ಉರಿತಾ ಇದೆ, ಸೌದೆ ಒಲೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಬೇಯಲಿ. ಅಕ್ಕಿ ಚೆನ್ನಾಗಿ ಬೆಂದು ಕುದಿಬೇಕು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಅಕ್ಕಿ ಬೇಯಲಿ. ಅಕ್ಕಿ ಬೇಯೋ ತನಕ ಒಂದು ಸಣ್ಣ ಕೆಲಸ ಇದೆ, ಅದನ್ನ ಮುಗಿಸ್ಕೊಳ್ಳೋಣ. ನಮ್ಮ ಹಳೆ ಮನೆ ಮೇಲ್ಗಡೆ ಒಂದು ಡಿಸ್ ಇದೆ, ಅದನ್ನು ಚೇಂಜ್ ಮಾಡಬೇಕು. ನಮ್ಮ ಹೊಸ ಸೆಡ್ಗೆ ಹಾಕ್ಸ್ಬೇಕು. ಅದಕ್ಕೆ ನಮ್ಮ ಪ್ರದೀಪ್ ಬಂದವನೆ. ಬೆಳಗ್ಗೆಯಿಂದ ಕರೆದು ಕತ್ಲಾಗಿರೋ ಟೈಮಲ್ಲಿ ಬಂದಿದ್ದೀವಿ. ಬೆಳಗ್ಗೆ ಬರೋಣ. ನನ್ನ ನಂಬರ್ ಮೆನ್ಷನ್ ಮಾಡಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದೆಲ್ಲ ಕಟ್ಟಾಯ್ತು. ಇದು ಇದೆಲ್ಲ ಹಾಕ್ಲೇಬೇಕು. ನಮ್ಮ ಹಳೆ ಮನೇಲಿ ಇರೋ ವಸ್ತು ಅಂದರೆ ಈ ಡಿಸ್ ಒಂದೇ. ಡಿಸ್ ಚೇಂಜ್ ಮಾಡಕ್ಕೆ ಬಂದಿದ್ದಾರೆ ನೋಡಿ, ಹೀರೋ ಹಂಗಂದಾಗ ನನ್ನ ತೋರಿಸ್ಬೇಕು ನೀನು. ಅಲ್ಲಿ ನೋಡ್ರಿ, ನಮ್ಮ ಹುಡುಗ ಡಿಸ್ಸನ್ನ ಕಳೀತಾ ಇದ್ದಾನೆ. ಅಲ್ಲಿಂದ ಕಳೆದು ನಮ್ಮ ಸಡ್ಡಿದೆಯಲ್ಲ ಅಲ್ಲಿಗೆ ಹಾಕ್ಬೇಕು. ನಮ್ಮ ಅಕ್ಕಿ ಅಲ್ಲಿ ಬೇಯ್ತಾ ಇದೆ, ಬೇಯ್ಲಿ. ಏನಕ್ಕೆ ಅಕ್ಕಿ ಬೇಯಿಸ್ತಿರೋದು? ನಿಮ್ಗೆ ಯಾಕೆ ಬೇಕದು? ಜಿ ಮುರಿದಾಕ್ತಿದಾರ ಕಾಳಿತಿದಾರ ಗೊತ್ತಿಲ್ವಲ್ಲ. ಅರ್ಧ ಗಂಟೆಯಿಂದ ನಾನು ಹೊಡೆದಿದ್ದು ಒಂದೇ ಒಂದು ಮೊಳೆ ನೋಡು. ನೀನೇ ಅಲ್ವಾ ಇದು ಹಾಕೊಟ್ಟಿದ್ದು? ಲಾಸ್ಟ್ ಟೈಮ್ ನಾನು ಹಾಕಿದ್ ನೋಡು, ಒಂದೇ ಒಂದು ಮೊಳೆ ಹೊಡೆದಿರೋದು. ಎಷ್ಟು ಮಸಲ್ ಪವರ್ ಇರಬೇಕು. ಅದು ಮಸಲ್ ಪವರ್ ಅಲ್ಲ, ಗೋಡೆ ಸಿಮೆಂಟ್ ಪವರ್. ಈಗ ಹಾಕು, ಮೊದ್ಲಿಂದ ಇದಕ್ಕೊಂದು BGM ಹಾಕ್ಬೇಕಾ? ಚೆನ್ನಾಗಿದ್ದೇಳು. ಏನು? BGM ಮಾಡ್ತಿದ್ದೆ. ಮಾಡ್ತಾನೆ. GL ಕಳೆದೇ ಬಿಟ್ಟೆ ನೀನು. ಸಾಕು, BGM ವೇಸ್ಟ್ ಆಗೋಯ್ತೆ. ಇವಾಗ ಕತ್ಲಾಗಿದೆ. ಈ ಕೆಲಸನ ಬೆಳಗ್ಗೆ ಬಂದು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಮಾತು ಕೊಟ್ಟಿರೋದು. ಬೆಳಿಗ್ಗೆ ಬರಬೇಕು ಇನ್ ಟೈಮ್ಗೆ. ಲಾಗಲ್ಲಿ ಹೇಳಿದ್ದೀನಿ, ಎನರ್ಜಿಗೆ ಸುಂಡೆ ಗಂಜಿ ಕುಡ್ಕೊಂಡು ಡಿಶ್ನು ಎಲ್ಲ ಫುಲ್ ಎಲ್ಲ ವರ್ಕ್ ಕಂಪ್ಲೀಟ್ ಮಾಡ್ಬಿಡೋದು. ಓಕೆ, ಅದನ್ನ ಬೆಳಿಗ್ಗೆ ಮಾಡೋಣ. ಇವಾಗ ಫಸ್ಟ್ ನಮ್ಮ ಸುಂಡಗಂಜಿ ಏನಾಗಿದೆ ಬನ್ನಿ ನೋಡೋಣ. ಎಲ್ಲ ಸುಂಡೋಗದ ನಮ್ಗೆ ಮೆಮೊರಿ. ನಾವೆಲ್ಲ ಬಂದು ಮರ ಹಿಡ್ಕೊಂಡು ಬಂದು ಕೂತಿದ ಮೇಲೆ ಗೊತ್ತಾ, ಅಲ್ಲೊಂದು ಸುರಂಗವೇ ಅದ. ಇಲ್ಲಿ ಏನ್ ಸುರಂಗ? ಒಳಗೆ ಹೋಗಿದ್ದ? ಒಳಗೆ ಭೂಮಿ ಒಳಗೆ ಒಳಗೆ ಹೋಗಿದ್ದ? ಯಾಕ ಗೊತ್ತಿಲ್ಲ. ಉಕ್ಕ ನೋಡೋಣ, ಚಿಲ್ಕಿನ ಏನಾದ್ರು ಊದ್ ಕಿತ್ತಾಕಿದಾರೆ. ಇದೇನಮ್ಮ ಇಲ್ಲಿ ಇಷ್ಟೊಂದು ಓಲದ? ಇದು ನಿದ್ಗಿದಿ ಊದ್ ಕಿತ್ತಾಕಿದ್ರೆ ನೋಡ್ಬೇಕು. ಬೆಳಗ್ಗೆ ಬಂದು ಹುಡ್ಕೊಂಡ್ಬಿಡಿ, ಕತ್ಲೆ ಕಾಣಲ್ಲ. ಇದು ಇದ್ರೊಳಗೆ ಮತ್ ನೀವು ಅದನ್ನ ಹಂಗೆ ಮುಚ್ಚಿದ್ರಿ? ಹಂಗೆ ಮುಚ್ಚಿಬಿಟ್ಟಿದ್ರಲ್ಲ? ಈಗ ತಾನೇ ಮುಚ್ಬೇಕು, ಗುಡಿ ಮುಚ್ಬೇಕು ಈಗ. ಇದು ಮುಚ್ಚಲೇಬೇಕು ಮೊದ್ಲು. ಈಗ ಒಂದರಿ ಕಣಗ ಹಾಕ್ಬಿಟ್ಟಿದ, ಕಲ್ಲು ಕಣಗ ಹಾಕ್ಬಿಟ್ಟಿದ. ಈಗ ಸಿಮೆಂಟ್ ಹಾಕಿದಾಗ ಇನ್ಯಾಕತ್ತಾಗಿ ಮುಚ್ಚಿಸ್ಬಿಡೋ ಅಂತ. ಅದೇ ರಾಗಿ ತುಂಬ್ತಿದ್ವಿ ಇದ್ರೊಳಗೆ. 25 ಕ್ವಿಂಟಲ್ ಹಿಡಿತಿತ್ತು. ಅದ್ರ ಮೇಲೆ ಕಲ್ಲು ಹಾಕ್ಬಿಟ್ಟು ಸಿಮೆಂಟ್ ಹಾಕ್ಸಿದ್ರಿಯಾ? ಬೆಳಗ್ಗೆ ಪಾತು ತೋರಿಸ್ಕೊಡ್ತೀನಿ, ಇಳಗಿಸ್ತೀನಿ. ನಿಧಿ ಸಿಕ್ಬಿಟ್ರೆ ನನಗೆ ಅದು ಮಾತು ರೆಕಾರ್ಡ್ ಆಗದ. ಮಾತು ಹೇಳೋದು ಇವಾಗಲೇ. ಮಾತು
ಓಕೆ ಬನ್ರಿ ಸುಂಡ ಗಂಜಿ ನೋಡೋಣ ಏನಾಗಿದೆ ಅಂತ. ಇಲ್ಲಿ ನೋಡಿ ನಮ್ಮ ಸುಂಡ ಗಂಜಿ ಎಲ್ಲ ಬೆಂದು ಕುದೀತಾ ಇದೆ. ಇದನ್ನ ಬಸಿಬಾರ್ದು, ನೀರೇನು ಬರುತ್ತೆ ಅದನ್ನ ಬಸಿಯಂಗಿಲ್ಲ, ಆ ನೀರೆಲ್ಲ ಅಲ್ಲೇ ಇರಬೇಕು. ನೋಡಿ ಗೊತ್ತಾಗುತ್ತೆ, ಹೇಳ್ಕೊಡ್ತೀನಿ, ಡೋಂಟ್ ವರಿ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಪೂರ್ತಿ ವಿಡಿಯೋ ನೋಡಿ, ಚೆನ್ನಾಗಿರುತ್ತೆ. ಫಸ್ಟು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡ್ತೀನಿ ಕೇಳ್ರಿ. ಅಲ್ಲಿ ಹಾಕಿದ್ದೀವಲ್ಲ ಕುದುಪ್ಲಕ್ಕಿ ಒಂದು, ಅದು ಬಿಟ್ಟರೆ ಮಾವಿನಕಾಯಿ ಬೇಕು. ಮಾವಿನಕಾಯಿ, ಚೆನ್ನಾಗಿರೋ ಮಾವಿನಕಾಯಿ, ಮತ್ತು ಮೆಣಸಿಕಾಯಿ, ಈರುಳ್ಳಿ, ಜೊತೆಗೆ ಮೊಸರು. ನೀವು ಮೊಸರು ಎಷ್ಟು ಜಾಸ್ತಿ ಹಾಕೋತೀರ ಅಷ್ಟು ಚೆನ್ನಾಗಿರುತ್ತೆ. ಇಷ್ಟೇ, 1 2 3 4 ಒಂದು 5 ಐಟಮ್ ಹಾಕಿದ್ರೆ ಮುಗೀತು. ನೀವು ಈರುಳ್ಳಿ ಹಾಕಬೇಕು ಅಂದರೆ ದಪ್ಪ ಈರುಳ್ಳಿ ಹಾಕ್ಬಿಟ್ಟಿರಾ, ಸಣ್ಣ ಈರುಳ್ಳಿನೇ ಹಾಕಬೇಕು. ಸಣ್ಣ ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಬರೋದು. ನಮ್ಮ ಸುಂಡ ಗಂಜಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದನ್ನು ಇಳಿಸೋದಕ್ಕೂ ಮುಂಚೆ ಇಲ್ಲೇನಿದೆ ಗಂಜಿನ ಆ ಬಿಸಿ ಇರುವಾಗಲೇ ಫುಲ್ ಎಲ್ಲ ಮಿಕ್ಸ್ ಮಾಡಿಬಿಡಿ. ಆ ಅಕ್ಕಿ ಇರುತ್ತಲ್ಲ, ಅದು ಅಕ್ಕಿ ಇರಬಾರ್ದು. ಒಂದು ಸ್ವಲ್ಪ ನೋಡಿ ಈ ಥರ ಫುಲ್ಲು ಮಿಕ್ಸ್ ಮಾಡಿಬಿಡಿ. ಸ್ವಲ್ಪ ಎಲ್ಲ ಒಂಥರ ಕಲ್ಸ್ಕೋಬೇಕೆಲ್ಲ. ನೋಡಿ ನಮ್ಮ ಸುಂಡ ಗಂಜಿ ಎಲ್ಲ ರೆಡಿ ಆಯಿತು. ಸೊ ಇದನ್ನು ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿ ಆರಕ್ಕೆ ಬಿಡಬೇಕು. ಫೈನಲಿ ಇವಾಗ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ. ಫಸ್ಟು ಒಂದು ಬಾಳೆ ಎಲೆ ಬೇಕು, ಕುಯ್ಕೊಂಡು ಹೋಗ್ಬೋಣ ಅಂತ ಬಂದೆ. ನಮ್ಮ ಸುಂಡ ಗಂಜಿ ಎಲ್ಲ ಚೆನ್ನಾಗಿ ಆರಿದೆ. ಇದಕ್ಕೆ ಫಸ್ಟು ಬನ್ನಿ, ನಾವು ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿ ಹಾಕಬೇಕು. ಈ ಮಾವಿನಕಾಯಿ ಹಾಕಿದ್ರೆ ಹುಳುಳಿ ಬೆಳಿಗ್ಗೆ ಆ ಗಂಜಿ ಜೊತೆ ಈ ಮಾವಿನಕಾಯಿ ತಿಂದರೆ ಅದ್ರ ಟೇಸ್ಟೇ ಬೇರೆ. ಮೆಣಸಿಕಾಯಿ ಹಾಕೊಂಡ್ರೆ ಅದೊಂಥರ ಖಾರವಾಗಿ ಚೆನ್ನಾಗಿರುತ್ತೆ. ಜೊತೆಗೆ ಈರುಳ್ಳಿ, ಮೇನ್ ಇಂಗ್ರೀಡಿಯೆಂಟ್ಸ್ ಇದು ಮೊಸರು. ಸೊ ಮೊಸರು ನೀವು ಎಷ್ಟು ಜಾಸ್ತಿ ಹಾಕೋತೀರ ಅಷ್ಟು ಚೆನ್ನಾಗಿರುತ್ತೆ. ಆದಷ್ಟು ನೀವು ಮನೆ ಮೊಸರು ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಹೊಡಿಬೇಕು. ಬೆಳಿಗ್ಗೆ ತನಕ ನೋಡಿ ಯಾವ ಥರ ಆಗುತ್ತಂತ. ಅದನ್ನು ಪ್ಯಾಕ್ ಮಾಡೋದಕ್ಕೆ ನಮ್ಮ ಹತ್ರ ಬಾಳೆ ಎಲೆ ಇದೆ, ಬಾಯ್ಲ್ಡ್ ಪೇಪರ್ ಇದೆ. ಸೊ ನೋಡಿ ಯಾವ ಥರ ಪ್ಯಾಕ್ ಮಾಡೋದು ಅಂತ ಇವಾಗ ತೋರಿಸ್ತೀನಿ. ಬಾಳೆ ಎಲೆ ಹಾಕೊಂಡಿದ್ದೀವಿ, ಅದ್ರ ಮೇಲ್ಗಡೆ ಇಲ್ಲಿ ನಮ್ಮ ಹತ್ರ ಬಾಯ್ಲ್ಡ್ ಪೇಪರ್ ಇದೆ. ಸೊ ಇದು ನಿಮ್ಮ ಹತ್ರದ ಅಂಗಡಿಗಳಲ್ಲಿ ಸಿಗುತ್ತೆ ನೋಡಿ, ತಗೊಳ್ಳಿ. ಇದನ್ನು ಹಿಂಗೆ ಹಾಕ್ಬಿಟ್ಟು, ಸೊ ಇದೇನಕ್ಕಪ್ಪ ಹಾಕೊಳ್ಳೋದು ಅಂದರೆ ಬಾಳೆ ಎಲೆ ಒಳಗಿದ್ರೆ ಒಂದು ಸ್ವಲ್ಪ ಕೂಲಾಗಿರುತ್ತೆ. ಜೊತೆಗೆ ಮೇಲ್ಗಡೆ ಈ ಬಾಯ್ಲ್ಡ್ ಪೇಪರ್ ಹಾಕೊಂಡ್ರೆ ನಾವು ಮಣ್ಣು ಒಳಗಡೆ ಇಡ್ತೀವಲ್ಲ, ಮಣ್ಣು ಇದ್ರೊಳಗಡೆ ಹೋಗಲ್ಲ. ಅದ್ರ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ನು ಹಾಕ್ಬಿಟ್ಟು ಬಿಗಿಯಾಗಿ ಕಟ್ಬಿಡ್ಬೇಕು. ನೀವು ನಾಳೆ ಬೆಳಿಗ್ಗೆ ಕುಡಿಬೇಕಂದ್ರೆ ಹಿಂದಿನ ದಿನನೇ ಮಾಡಿ ಅದನ್ನು ಭೂಮಿ ಒಳಗಡೆ ಇಡಬೇಕು. ಇವಾಗ ಆಲ್ರೆಡಿ ನಾವು ಮಾಡ್ತಿರೋದು ಟೈಮ್ ಆಗಿಬಿಟ್ಟಿದೆ, ಸುಮಾರು ಟೈಮ್ 10 ಗಂಟೆ ಮೇಲಾಗ್ಬಿಡ್ತು. ಸೊ ಒಂದು ಸ್ವಲ್ಪ ಬೇಗ ಮಾಡಿದ್ರೆ ಬೇಗನೆ ಇಟ್ಬಿಡ್ಬೇಕು. ನಮ್ಮ ಸುಂಡ ಗಂಜಿ ಮಡಿಕೆಯಲ್ಲಿ ರೆಡಿ ಆಯಿತು. ಇದನ್ನು ಇವಾಗ ಭೂಮಿ ಒಳಗಡೆ ತೋಡಿ ಇಡಬೇಕು. ತೋಡೋಕ್ಕೆ ಒಂದು ಮೌಟಿ ಮತ್ತು ಒಂದು ದಬ್ಕ, ಎರಡನೇ ಎತ್ಕೊ ಬನ್ನಿ. ಗೈಸ್, ಎಲ್ಲರೂ ಮಲಗಿಬಿಟ್ಟಿದ್ದಾರೆ. ನಮ್ಮ ಅಜ್ಜಿ, ನಮ್ಮ ತಮ್ಮ ಎಲ್ಲ. ಈಗ ಎದ್ದಿರೋದು ನಾನು, ನಮ್ಮ ಮಾವ, ನಮ್ಮ ಮಮ್ಮಿ, ನಮ್ಮ ಆಂಟಿ ಅಷ್ಟೇ. ಓಕೆ, ಅಲ್ಲಿಂದ ನಡ್ಕೊಬಂದು ಒಂದು ಕೋಲ್ಡ್ ಜಾಗಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನೀರು ಬಿದ್ದು ಫುಲ್ ಕೋಲ್ಡ್ ಆಗಿದೆ. ಅದಕ್ಕೆ ನೋಡಿ ಸುತ್ತಮುತ್ತ ಎಲ್ಲ ಕಡೆ ಹಸಿರಿದೆ. ಈ ಸುಂಡ ಗಂಜಿನ ಮಾಡಿ ಈ ಬೀಚ್ ಪಕ್ಕ ಮೊಳ್ಳಿರುತ್ತಲ್ಲ ಅದರೊಳಗಡೆ ಊತಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಮ್ಮ ಹತ್ರ ಯಾವುದೇ ಸಮುದ್ರ ಬೀಚು ಏನೂ ಇಲ್ಲ. ಹಾಗಾಗಿ ಅಕ್ಕಪಕ್ಕ ಯಾವುದಾದ್ರೂ ಕೋಲ್ಡ್ ಆಗಿರೋ ಜಾಗದಲ್ಲಿ ಊತಿಟ್ರೆ ಪರವಾಗಿಲ್ಲ, ಅದು ನಡೆಯುತ್ತೆ. ಇವಾಗ ಅದಕ್ಕೆ ಒಂದು ಕೋಲ್ಡ್ ಆಗಿರೋ ಜಾಗಕ್ಕೆ ಬಂದಿದ್ವಿ. ಸುತ್ತಮುತ್ತ ಹಸಿರು. ಇವಾಗ ಇಲ್ಲಿ ಊತಕಣ ಬಂಡೆನೇ ಸಿಗ್ತಲ್ಲ. ನಾವು ಗುಳಿ ತೋಡ್ತಾ ಇದ್ವಾ, ದರಿದ್ರ ಕಲ್ಲು ಸಿಕ್ಬಿಡ್ತು ಕೆಳಗಡೆ. ಅಲ್ಲೊಂದು ಅರೆ ಇದೆ, ಅದನ್ನ ಕೀಳ ತನಕ ಬೆವ್ರು ನೋಡಿ. ನೋಡ್ರಿ, ನಾವು ತೋಡಷ್ಟು ತೋಡಿದ್ವಿ, ಬಟ್ ಇಷ್ಟೇ ಆಗಿದ್ದು ಸಾಕು. ಸುಂಡ ಗಂಜಿನ ಭೂಮಿ ಒಳಗಡೆ ಊತಿಡ್ತಾ ಇದ್ದೀವಿ. ಸಾಕು, ಹಾಳ ಆಗಿದ್ದಷ್ಟೇ. ಫೈನಲಿ ಟೈಮ್ 10 ಗಂಟೆ 11 ಗಂಟೆ ಆಗ್ತಾ ಬಂತು. ನಮ್ಮ ಸುಂಡ ಗಂಜಿ ಊತಿಟ್ಟಿದ್ದೀವಿ, ಬೆಳಗ್ಗೆ ಬಂದು ನೋಡೋಣ. ನೈಟ್ ಇಟ್ಟಿರೋ ನಮ್ಮ ಸುಂಡ ಗಂಜಿ ಎಲ್ಲ ರೆಡಿಯಾಗಿದೆ. ಇವಾಗ ಅದನ್ನು ಭೂಮಿ ಒಳಗಿಂದ ಎತ್ತಬೇಕ್ರಿ. ಬನ್ನಿ ಇವಾಗ ಎತ್ತೋಣ. ಎಲ್ಲಿ ಊತಿಟ್ಟಿದ್ದೋ, ಓಹೋ ಎಲ್ಲ ನೀರಾಗ್ಬಿಟ್ಟಿದೆ ನೋಡ್ರಿ. ನಾವು ನೈಟ್ ಊತಿಟ್ಟಿದ್ದು ಈ ಜಾಗದಲ್ಲಿ. ಸಿಕ್ತು ನಮ್ಮ ಸುಂಡ ಗಂಜಿ. ವಾವ್, ನಮ್ಮ ಸುಂಡ ಗಂಜಿ ಟಂಟಡಾನ್. ವಾವ್, ನೋಡಿ ಇದು ಆ್ಯಕ್ಚುಲಿ ಈ ಥರನೇ ಗಟ್ಟಿಯಾಗುತ್ತೆ.
ಇವಾಗ ನಾವು ಒಂದ್ಸಲ ಅದನ್ನೆಲ್ಲ ಕಲಿಸ್ಬೇಕು. ಇದು ಸಾರಾಯಿನೋ ಅಥವಾ ಸುಂಡಗಂಜಿನೋ ಗೊತ್ತಿಲ್ಲ, ಕೆಲವರು ಸಾರಾಯಿ ಅಂತಾರೆ, ಕೆಲವರು ಸುಂಡಗಂಜಿ ಅಂತಾರೆ. ಇದನ್ನು ಎಲ್ಲರೂ ಕುಡಿಬೋದಂತಹ ಸಾರಾಯಿ. ಓಕೆ, ಇವಾಗ ಕುಡಿಯೋಣ, ಟೇಸ್ಟ್ ಮಾಡೋಣ. ಫಸ್ಟು ಟೇಸ್ಟ್ ಮಾಡ್ತೀನಿ ಯಾವ ಥರ ಇದೆ ಅಂತ ನೋಡಿ, ಆಮೇಲೆ ಇವ್ರ್ಕೋಣ. ಸುಂಡಗಂಜಿ ಮಾತ್ರ ಸಕ್ಕತ್ತಾಗಿದೆ. ನಾವು ನಿನ್ನೆ ನೈಟ್ ಮಾಡಿದ್ದು, ಇವಾಗ ಮಧ್ಯಾಹ್ನ ಆದರೂ ಇವತ್ತು ನೋಡಿ ಮಳೆ ಬರೋ ವಾತಾವರಣ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಳೆ ಬರ್ಬೋದು. ಇಷ್ಟು ದಿನ ಸಿಕ್ಕಾಬಟ್ಟೆ ಬಿಸಿಲು, ನಾವು ಅದಕ್ಕೆ ಬಿಸಿಲು ಜಾಸ್ತಿ ಇರುತ್ತೆ, ಮಧ್ಯಾಹ್ನ ಟೈಮ್ ಕುಡಿಯೋಣ ಅಂದ್ಬಿಟ್ಟು ಮಾಡಿದ್ವಾ. ಇವತ್ತು ನೋಡಿ ನಾವು ಕುಡಿಯೋದೇನ ಮೋಡ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಈರುಳ್ಳಿ, ಮಾವಿನಕಾಯಿ ಮತ್ತು ಮೆಣಸಿಕಾಯಿ ಆ ಮೂರು ಒಳಗಡೆ ಇರೋದ್ರಿಂದ ಜೊತೆಗೆ ಅದು ನಾವು ಕುಡಿಯುವಾಗ ಅದು ಸಿಗುತ್ತೆ. ಅದನ್ನು ತಿನ್ಕೊಂಡು ಆ ಗಂಜಿನ ಕುಡಿಯುವಾಗ ಅದು ಕುಡಿಯುವಾಗ ಆ ಫೀಲ್ ಸಿಗುತ್ತೆ. ಜೊತೆಗೆ ಈ ಸೈಡ್ಸು. ಇವಾಗ ನಾನು ಟೇಸ್ಟ್ ಹೇಳಿದೆ, ಇವಾಗ ಇವರೆಲ್ಲರ ಹತ್ರನೂ ಟೇಸ್ಟ್ ಕೇಳಿಸೋಣ. ಕಾಯ್ಕೊಂಡು ಕೂತಾರೆ ಅಷ್ಟೊತ್ತಿಂದ ಟೇಸ್ಟ್ ಹೇಳೋದಕ್ಕೆ. ಇವಾಗ ಹಾಕೋಣ. ಮೆಣಸಿಕಾಯ್ತು ಹೆಂಗಿದ್ಯಾ? ಹೆಂಗಿದ್ದ? ಸೂಪರ್. ಬೆಳಗ್ಗೆ ಊಟ ಮಾಡಿಲ್ಲ. ನೀ ಕುಡ್ದೇವಾ? ನಾನಿನ್ನೂ ಕುಡ್ದಿಲ್ಲ, ರುಚಿ ನೋಡಿಲ್ವಲ್ಲ. ಹಾಂ, ಸೂಪರ್. ಚೆನ್ನಾಗಿದ್ದ. ಸಾಲವಾಗಿ ನಾವು ಊಟ ಮಾಡಿಲ್ಲ ಅಂದಾಗದ. ಏನು ನಾವು ಮಾಡಿದ್ವಿ ಈ ಥರ ಪ್ರೊಫೆಷ್ನಲ್ ಆಗಿ ಮಾಡಿಕೊಂಡು ಈ ಸುಂಡಗಂಜಿನ ಕುಡೀರಿ, ಅದ್ರ ಮಜನೇ ಬೇರೆ. ಇದು ಸಾರ ಏನಲ್ಲ, ಇದನ್ನು ಕುಡಿದ್ರೆ ಏನೂ ಆಗಲ್ಲ. ಎಲ್ಲರೂ ಇಲ್ಲಿ ನೋಡಿ ಫ್ಯಾಮಿಲಿ ಫುಲ್ ಎಲ್ಲ ಕುಡಿತಾ ಇದ್ದೀವಿ, ಮಕ್ಕಳು ದೊಡ್ಡವರು ಯಾರಾದರೂ ಕುಡಿಬೋದು. ಇದನ್ನು ಜಾಸ್ತಿ ಮಾಡೋದು ತಮಿಳ್ನಾಡು ಸೈಡು. ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ಮಾಡಲ್ಲ, ಮಾಡ್ತಾರೆ, ಬಟ್ ಈ ಥರ ಪ್ರೊಫೆಷ್ನಲ್ ಆಗಿ ಮಾಡಲ್ಲ. ಸುಮ್ಮನೆ ಮನೇಲಿ ಗಂಜಿ ಕಾಯಿಸ್ಕೊಂಡು ಸಿಂಪಲ್ ಆಗಿ ಮಾಡ್ಕೊಡಿದ್ದಾರೆ. ಬಟ್ ಈ ಥರ ಮಾಡ್ಕೊಂಡು ಕುಡಿಯೋ ಟೇಸ್ಟು ಬೇರೆ ಥರ ಇರುತ್ತೆ, ಅದು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು, ಅದ್ಭುತವಾಗಿರುತ್ತೆ ಅದು. ಅದು ಚೆನ್ನಾಗಿರುತ್ತೆ ಅದು. ಒಂದ್ಸಲ ಇಲ್ಲಿ ನೋಡಿ, ನೀವೇನಾದರೂ ಸಿಟಿಲಿದ್ರೆ ಹಳ್ಳಿ ಕಡೆಗೆ ಬಂದಾಗ ಈ ಬೇಸಿಗೆಲಿ ಹೆಂಗೂ ಇವಾಗ ರಜಾ ಇರುತ್ತೆ, ಎಲ್ಲ ಫ್ಯಾಮಿಲಿ ಜೊತೇಲಿ ಇರ್ತೀರ, ಈ ಥರ ತೋಟದ ಮನೇಲಿ ಮಾಡಿಕೊಂಡು ಅದನ್ನು ಕುಡೀರಿ, ಅದ್ರ ಮಜಾನೇ ಬೇರೆ. ಓಕೆ, ಇವಾಗ ಉಳಿದಿರೋ ಈ ಸುಂಡಗಂಜಿನೆಲ್ಲ ಕುಡಿದು ನಾವು ಖಾಲಿ ಮಾಡ್ತೀವಿ. ಈ ವಿಡಿಯೋ ಹೇಗೆ ಅನ್ಸ್ತು ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಎಲ್ಲರೂ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದ್ಸಲ ಹೇಳ. ಹೇಳ. ಓಕೆ, ಸಿಗೋಣ ನಾಳೆ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು. ನಮ್ಮೂರಿಗೆ ಮಳೆ ಬರ್ತಿದೆ ನೋಡ್ರಿ, ಸುತ್ತ ನೋಡಿ ಮಳೆ ಬರೋ ವಾತಾವರಣ ಇವತ್ತು. ನಿಂಗೆ ತಲೆ ಸುತ್ತಿದ್ದ? ತಲೆ ಸುತ್ತ ಇದ್ದ ನೋಡ್ರಿ. ಸ್ಟಾರ್ಟ್ ಆಯ್ತು ಇವಾಗ. ನೆಕ್ಸ್ಟ್ ನೋಡ್ರಿ, ಇವಾಗ ಎಲ್ಲರೂ ತಲೆ ಸುತ್ತ ಬೀಳ್ತಾರೆ. ಸುಂಡಗಂಜಿ ಕುಡಿದ್ಬಿಟ್ಟು ಏನೇನೋ ಕೆಲಸ ಮಾಡ್ತಾಳೆ ನಮ್ಮಕ್ಕ. ತಲೆ ಸುತ್ತ ಇದ್ದ? ಸುಂಡಗಂಜಿ ಕುಡ್ದಿಯಲ್ಲ? ತಲೆ ಸುತ್ತದ ಏನಾಗ್ಬಿಟ್ಟಿದೆ? ಸುಂಡಗಂಜಿ ಕುಡಿದ್ರೆ ತಲೆ ಸುತ್ತಲ್ಲ, ಸಾರಾಯಿ ಅದು. ಲೈಟಾಗಿ ಒಂಥರ ಅನ್ಸ್ತಾ ಇಲ್ವಾ? ಯಾರ ಜೊತೆ ಜಗಳ ಆಡ್ಬೇಕು ಅನಿಸ್ತದೆ. ಒಂದ್ಸಲ ಟ್ರೈ ಮಾಡ್ಕೊಂಡು ಕುಡೀರಿ ನೀವು, ಒಂಥರ ಚೆನ್ನಾಗಿರುತ್ತೆ ಫೀಲ್. ಏನೇ ಇಲ್ಲ, ಆರಾಮಾಗಿ ಯಾರಾದರೂ ಕುಡಿಬೋದು. ಸುಮ್ಮನೆ ತಮಾಸೆಗೆ ಹೇಳ್ದೆ, ಆರಾಮಾಗಿ ಮಾಡಿಕೊಂಡು ಫ್ಯಾಮಿಲಿ ಸಮೇತ ಎಲ್ಲರೂ ಕುಡೀರಿ. ಓಕೆ, ಇದಿಷ್ಟು ಹೇಳ್ತಾ ನಮ್ಮ ಸುಂಡಗಂಜಿ ವಿಡಿಯೋ ಆಗಿತ್ತು ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು, ಬಾಯ್.